ಕನಕದಾಸರು 1509 1609. ಹಾವೇರಿ ಜಿಲ್ಲೆಯ ಬಾಡಾ ಎಂಬಲ್ಲಿ 1509ರಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕನ ಮಗನಾಗಿ ಜನಿಸಿದರು. ದಂಡನಾಯಕರಾಗಿದ್ದ ಇವರು ಯುದ್ಧದಲ್ಲಿ ಸೋತ ನಂತರ ವೈರಾಗ್ಯ ಹೊಂದಿ ಶ್ರೀ ವ್ಯಾಸರಾಯರ ಶಿಷ್ಯರಾದರು. ಅವರಿಂದ ಮಧ್ವ ತತ್ವಶಾಸ್ತ್ರ ಕಲಿತು ತಿಮ್ಮಪ್ಪ ನಾಯಕನಾಗಿದ್ದವರು ಕನಕದಾಸರಾದರು. ದಾಸ ಪರಂಪರೆಯ 250 ದಾಸರಲ್ಲಿ ಇವರೊಬ್ಬರೇ ಶೂದ್ರದಾಸರು. ಪುರಂದರದಾಸರು ವಾದಿರಾಜರು ಇವರ ಗೆಳೆಯರಾಗಿದ್ದರು. ಉಡುಪಿ ಶ್ರೀಕೃಷ್ಣನ ಮಠದಲ್ಲಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಅರಿಯೇ ಎಂದು ಆಡಿದಾಗ ಶ್ರೀಕೃಷ್ಣನು ಕಿಂಡಿಯ ಮೂಲಕ ಇವರಿಗೆ ದರ್ಶನ ನೀಡಿದ್ದನು. ಅದೇ ಇಂದು ಕನಕನ ಕಿಂಡಿ ಎಂದಾಗಿದೆ. ಇವರು ಉಡುಪಿ ಶ್ರೀಕೃಷ್ಣ ಮತ್ತು ಕಾಗಿನೆಲೆ ಆದಿಕೇಶವನ ಭಕ್ತರಾಗಿದ್ದರು. ಇವರು 316 ಕೀರ್ತನೆ, ಸುಳಾದಿ, ಊಗಾಭೋಗ, ಮುಂಡಿಗೆಗಳನ್ನು ರಚಿಸಿದ್ದಾರೆ. ಇವರು 5 ಕೃತಿಗಳನ್ನು ರಚಿಸಿದ್ದಾರೆ. ಮೋಹನ ತರಂಗಿಣಿ ಈ ಕೃತಿಯಲ್ಲಿ ಶ್ರೀಕೃಷ್ಣ ದೇವರಾಯನನ್ನು ಶ್ರೀಕೃಷ್ಣನಿಗೆ, ವಿಜಯನಗರವನ್ನು ದ್ವಾರಕೆಗೆ ಹೋಲಿಸಿದ್ದಾರೆ. ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯ ಚರಿತೆ, ನೃಸಿಂಹೋತ್ಸವ ಈ ಕೃತಿ ಲಭ್ಯವಾಗಿಲ್ಲ. ಇವರ ಕೀರ್ತನೆಗಳು: ಬಾರಂಗ ಎನ್ನ ಮನಕೆ, ಕಂಡೆನ ತಂಡ ತಂಡ ಹಿಂಡು, ಎಲ್ಲಿ ನೋಡಿದರಲ್ಲಿ ರಾಮ, ಬದುಕಿದೆನು ಭವ ಎನಗೆ ಅರಿಯಿತು, ಕುಲ ಕುಲವೆಂದು ಒಡೆದಾಡದಿರಿ. ಇವರ वरना तेरा भी वही अंजाम होगा जो दूसरे नाफरमान काहिल और जलील गुलामों का हुआ। लकी डीजे बराबरी के लोगों से आंख मिलाकर बात करता है, छोटे और घटिया लोगों से ना आंख मिलाता है ना उनके मुंह लगता है। हराम का खा खाकर और शराब पी पीकर गैंडा बन गया है तू।